ನಮ್ಮ ಪ್ರತಿನಿಧಿ ಕಿರಣ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಿರುಪತಿನ ತಲುಪಿದ್ದಾರೆ. ಕಿರಣ್, ನಿಜಕ್ಕೂ ಇದೊಂಥರ ದುರದೃಷ್ಟಕರ ಸಂಗತಿ. ಯಾಕಂದರೆ ವೈಕುಂಠ ಏಕಾದಶಿ ಬಹಳ ಆಸ್ಪೀಷಿಯಸ್ ಡೇ ಅಂತ ನಾವು ಪರಿಗಣಿಸ್ತೀವಿ, ಬಹಳ ಶ್ರೇಷ್ಠವಾದ ದಿನ ಅಂತ. ವೈಕುಂಠ ಏಕಾದಶಿ ದಿವಸ ಯಾರು ಉಸಿರು ಚೆಲ್ತಾರೆ, ಯಾರು ಜೀವ ಹೋಗುತ್ತೆ ಅಂಥವ್ರು ಭಗವಂತನ ಪಾದ ಸೇರ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದರೆ ತೀರಾ ವೈಕುಂಠ ಏಕಾದಶಿಯ ಹಿಂದಿನ ದಿವಸನೇ ಕಾಲು ತುಳಿತಕ್ಕೆ ಸಿಕ್ಕಾಕೊಂಡು ಜನ ಸಾಯ್ತಾರೆ ಅಂತಂದರೆ ಏನ್ರಿ ಅರ್ಥ ಇದು? 6 ಜನ ಸತ್ತಿದ್ದಾರೆ, ಇನ್ನು 4 ಜನ ತೀವ್ರವಾಗಿ ಗಾಯಗೊಂಡಿದ್ದಾರೆ. ಅವರ ಸ್ಥಿತಿ ತುಂಬ ಚಿಂತಾಜನಕವಾಗಿದೆ ಅಂತ ಮೂಲಗಳು ಹೇಳ್ತಾ ಇವೆ. ಇನ್ನು ಅಧ್ಯಕ್ಷರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ಹೌದು ಇದು ನಮ್ಮ ವೈಫಲ್ಯದಿಂದಲೇ ಹಿಂಗೆ ಆಗಿದೆ, ಮುಂದೆ ಹಿಂಗೆ ಆಗದಿರೋಂಗೆ ನಾವು ಕ್ರಮ ಜರುಗಿಸ್ತೀವಿ ಅಂತ. ಏನೇನು ನಡೆದಿದೆ, ಈಗಿನ ಸ್ಥಿತಿಗತಿಗಳು ಯಾವ ರೀತಿ ಇದೆ ಕಿರಣ್? ಅದು ರಂಗನಾಥ್, ಖಂಡಿತವಾಗ್ಲೂ ಕೂಡ ಅಂದರೆ ವೈಕುಂಠ ಏಕಾದಶಿಯ ಹಿನ್ನೆಲೆಯಲ್ಲಿ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಬರುವಂಥ ಭಕ್ತಾದಿಗಳಿಗಾಗಿ ತಿರುಪತಿಯಲ್ಲಿ ಒಟ್ಟು 9 ಸ್ಥಳಗಳಲ್ಲಿ 94 ಕೌಂಟರ್ಗಳನ್ನು ಓಪನ್ ಮಾಡಿದರು. ಇವತ್ತು ಬೆಳಗ್ಗೆ 5 ಗಂಟೆಯಿಂದ ಟೋಕನ್ಗಳನ್ನು ಕೊಡ್ತೀವಿ ಅಂತೇಳಿ TTD ಮಾಹಿತಿಯನ್ನು ಕೊಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಬೈರಾಗಿ ಪಟ್ಟೇಡ ಅನ್ನುವಂಥ ಒಂದು ಸ್ಥಳದಲ್ಲಿ ಅಂದರೆ ರಾಮಾನಾಯ್ಡು ಸ್ಕೂಲ್ನಲ್ಲಿ ಒಟ್ಟು 10 ಕೌಂಟರ್ಗಳನ್ನು ಓಪನ್ ಮಾಡಿದರು. ಆ ಕೌಂಟರ್ಗಳಿಗೆ ಬರುವಂಥ ಸ್ಥಳ ಏನಿದೆ, ಆ ಸ್ಥಳದ ಮುಂಚಿತವಾಗಿ ಪದ್ಮಾವತಿ ಪಾರ್ಕ್ ಇತ್ತು. ಆ ಪದ್ಮಾವತಿ ಪಾರ್ಕ್ನಲ್ಲಿ ಸಾವಿರಾರು ಜನರು ಜಮಾಯಿಸಿದರು. 8 ಗಂಟೆ ಸುಮಾರಿಗೆ ಮಹಿಳೆಯೊಬ್ಬರು ಅಂದರೆ ವೈಜಾಗ್ನ ಕಲಾವತಿ ಅನ್ನುವಂಥ ಒಂದು ಮಹಿಳೆ ಅಸ್ವಸ್ಥಗೊಂಡಿದ್ರು. ಅಲ್ಲೇ ಸ್ಥಳದಲ್ಲಿದ್ದಂಥ DSP ಅವರು ಆ ಮಹಿಳೆಯನ್ನು ಹೊರಗೆ ಅಂದರೆ ಗೇಟ್ನಿಂದ ಹೊರಗೆ ಕಳಿಸ್ಲಿಕ್ಕೆ, ಆಕೆಯನ್ನು ನೀರು ಕುಡಿಸೋಂಥದ್ದು, ಆಕೆಗೆ ರೆಸ್ಟ್ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಲಿಕ್ಕಾಗಿ ಆಕೆಯನ್ನು ಹೊರಗಡೆ ಕಳಿಸ್ಲಿಕ್ಕೆ ಮುಂದಾದರು. ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಎಲ್ಲ ಭಕ್ತಾದಿಗಳು, ಸಾವಿರಾರು ಸಂಖ್ಯೆಯಲ್ಲಿದ್ದಂಥ ಭಕ್ತಾದಿಗಳು ಏನು ಅಂದ್ಕೊಂಡ್ರು, ಟಿಕೆಟ್ ತೆಗೆದುಕೊಳ್ಳಲಿಕ್ಕೆ, ಟೋಕನ್ ತೆಗೆದುಕೊಳ್ಳಲಿಕ್ಕೆ ಕೌಂಟರ್ನ ಓಪನ್ ಮಾಡ್ತಿದ್ದಾರೆ, ಈ ಪೊಲೀಸು ಅವರನ್ನು ಮಾತ್ರ ಹೊರಗಡೆ ಕಳಿಸ್ತಿದ್ದಾರೆ ಅನ್ನುವಂಥ ಒಂದು ತಪ್ಪು ಕಲ್ಪನೆ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಗೇಟ್ನ ತಳ್ಳಿಕೊಂಡು ಹೊರಗೆ ನುಗ್ಗಲಿಕ್ಕೆ ಮುಂದಾಗ್ತಾರೆ. ನುಗ್ಗಲಿಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಅದೇ ಒಂದು ಸ್ಥಳದಲ್ಲಿ ಅಂದರೆ ಪದ್ಮಾವತಿ ಪಾರ್ಕ್ನ ಮುಂಭಾಗದ ಗೇಟ್ ಏನಿದೆ, ಗೇಟ್ನ ಬಳಿಯಲ್ಲಿ ಒಟ್ಟು 5 ಜನ ಕಾಲ್ತುಳಿತಕ್ಕೆ ಒಳಗಾಗಿ 5 ಜನರು ಕೂಡ ಈಗಾಗಲೇ ಮೃತಪಟ್ಟಿರುವಂಥದ್ದು. ಸದ್ಯ ನಾನೀಗ ಆ ಪದ್ಮಾವತಿ ಪಾರ್ಕ್ನಿಂದ ಏನು ಮುಂಭಾಗದಲ್ಲಿ ಬಂದು ಟಿಕೆಟನ್ನು ತೆಗೆದುಕೊಳ್ಬೇಕಾಗಿತ್ತು, ಟೋಕನನ್ನು ಕೊಡ್ತಾ ಇದ್ದಾರೆ. ಬೈರಾಗಿ ಪಟ್ಟೇಡ ಸ್ಥಳದ ರಾಮನಾಯ್ಡು ಸ್ಕೂಲ್ನಲ್ಲಿ ಏನು ಟೋಕನ್ನ ಒಂದು ವ್ಯವಸ್ಥೆ ಮಾಡಿದ್ದಾರೆ, ಆ ಸ್ಥಳದಲ್ಲಿ ಇದೀನಿ ರಂಗನಾಥ್. ನಾನೀಗ ತೋರಿಸ್ತಾ ಇದ್ದೀನಿ. ಈ ಸ್ಥಳದಲ್ಲಿ ಒಟ್ಟು 10 ಕೌಂಟರ್ಗಳನ್ನು ಓಪನ್ ಮಾಡಿದ್ದಾರೆ. 10 ಕೌಂಟರ್ಗಳ ಮೂಲಕವಾಗಿ ಭಕ್ತಾದಿಗಳಿಗೆ ಒಟ್ಟು ಟೋಕನ್ಗಳನ್ನ ಕೊಡಲಿಕ್ಕೆ ಮುಂದಾಗಿರುವಂಥದ್ದು. ಇದೇ ಮೊದಲ ಬಾರಿಗೆ TTD ಅಂದರೆ 10 ದಿನಗಳ ಕಾಲ ವೈಕುಂಠ ದ್ವಾರ ದರ್ಶನಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿರುವಂಥದ್ದು. ಇಂದೆಲ್ಲ 1-2 ದಿನಗಳ ಕಾಲ ಒಂದು ಭಕ್ತರಿಗೆ ಅವಕಾಶವನ್ನು ಕಲ್ಪಿಸಿದ್ರು. ಪ್ರತಿ ವರ್ಷವೂ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುತ್ತಿರುವಂಥ ಹಿನ್ನೆಲೆಯಲ್ಲಿ ಇದೇ ಮೊದಲ ಬಾರಿಗೆ 10 ದಿನಗಳ ಕಾಲ ವೈಕುಂಠ ದ್ವಾರದ ದರ್ಶನಕ್ಕೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಅದರ ಹಿಂದಿನ ವರ್ಷಗಳು ಕೂಡ ಇದೇ ರೀತಿಯ ವ್ಯವಸ್ಥೆ ಇತ್ತು. 10 ದಿನಗಳ ಕಾಲ ಅಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿರ್ತಾರೆ. ಅದರ ಮುಂದುವರೆದ ಭಾಗ ಇದು. ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಿದರೆ ಇಂಥ ಒಂದು ದುರಂತ ಸಂಭವಿಸ್ತಿರಲಿಲ್ಲ ಅನ್ನುವಂಥದ್ದು.